ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ ನೀವೇನಾದ್ರೂ ವಾಸ ಮಾಡ್ತಾ ಇದ್ದೀರಿ, ನೀರಿನ ಕನೆಕ್ಷನ್ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದೀರಿ ಅಂದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಇದು ಜಲಮಂಡಳಿಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರಿನಲ್ಲಿ ಮನೆ ಕಟ್ಟೋರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಹೊಸ ಮನೆ ಕಟ್ಟುವಂತ ಆಸೆ ಇದೆಯಾ? ಹೊಸ ಮನೆ ಕಟ್ಟೋಕೆ ಬೋರ್ವೆಲ್ ಕೊರೆಸೋರು ಒಮ್ಮೆ ಮಿಸ್ ಮಾಡದೆ ಸ್ಟೋರಿ ನೋಡ್ಲೇಬೇಕು. ಜಾಗ ನಮ್ದು ಅಂತ ಹೋಗಿ ಬೋರ್ವೆಲ್ ಕೊರೆಸಿದ್ರೆ ಕೇಸ್ ಹಾಕ್ತಾರೆ ಪಕ್ಕಾ. ಅಕ್ರಮ ಬೋರ್ವೆಲ್ ಕೊರೆಸಿದವರಿಗೆ ಜಲಮಂಡಳಿ ಅತಿ ದೊಡ್ಡ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ನೀರಿನ ಸಮಸ್ಯೆಗೆ ಬ್ರೇಕ್ ಹಾಕೋಕೆ BWSSP ಖಡಕ್ ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಾ ಇದೆಯಂತೆ. ಬೆಂಗಳೂರಲ್ಲಿ ಮನೆ ಕಟ್ಟೋರು ಮಿಸ್ ಮಾಡದೆ ಈ ಸ್ಟೋರಿ ನೋಡ್ಬೇಕು. ಕಾರಣ ಮನೆ ಕಟ್ಟೋಕು ಮುನ್ನ ಇರುವಂತಹ ನಿಯಮಗಳ ಬಗ್ಗೆ ತಿಳ್ಕೊಳ್ಬೇಕು. ಜೊತೆಗೆ ಮನೆ ಕಟ್ತೀರಿ ಅಂತ ಆದ್ರೆ ಜಸ್ಟ್ ಕಾವೇರಿ ವಾಟರ್ ಮೇಲೆ ಡಿಪೆಂಡ್ ಆಗಿಲ್ಲ, ಬದಲಾಗಿ ಒಂದು ಬೋರ್ವೆಲ್ ಕೂಡ ಕರೆಸೋದಕ್ಕೆ ಮುಂದಾಗ್ತೀರಿ. ಹಂಗೇನಾದ್ರೂ ಬೋರ್ವೆಲ್ ಕರೆಸ್ಬೇಕು, ನಾವು ಬೋರ್ವೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಖಂಡಿತ ಈ ಸ್ಟೋರಿ ನೋಡಿ. ಕಾರಣ BWSSP ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆಯಂತೆ ಹೊಸದಾಗಿ ಮನೆ ಕಟ್ಟೋರಿಗೆ. ಹಂಗಾದ್ರೆ ಏನ್ ಶಾಕ್? ಬೋರ್ವೆಲ್ ಕೊರೆಸೋದಕ್ಕೆ ಇರುವಂತಹ ನಿಯಮ ಏನು? ಆ ಕುರಿತ ಡೀಟೇಲ್ಸ್ ಇದು. ಬೋರ್ವೆಲ್ ಕೊರೆಸೋದಕ್ಕೆ ಜಲಮಂಡಳಿಯ ಅನುಮತಿ ಪಡೆದುಕೊಳ್ಳೋದು ಕಡ್ಡಾಯ ಅಂತೆ. ಅನುಮತಿ ಪಡೆಯದೆ ಬೋರ್ವೆಲ್ ಕೊರೆಸಿದ್ದಕ್ಕೆ ಕೇಸ್ ಬಿದ್ದಿದೆ ಅಂತೆ. ಅನುಮತಿ ಇಲ್ಲದೆ ಬೋರ್ವೆಲ್ ಕೊರೆಸಿದವರ ಮೇಲೆ FIR ದಾಖಲಾಗಿದೆ. ವೈಟ್ ಫೀಲ್ಡ್ ಅಲ್ಲಿ 2 ಪ್ರತ್ಯೇಕ ದೂರು ದಾಖಲಾಗಿದೆ ಅನ್ನೋದರ ಡೀಟೇಲ್ಸ್. ವೈಟ್ ಫೀಲ್ಡ್ ನಿವಾಸಿ ಕಲೈವಾಣಿ ಎನ್ನುವವರ ವಿರುದ್ಧ ದೂರು ದಾಖಲಾಗಿದೆ ಅಂತೆ. ಪ್ರದೀಪ್ ಚೌಧರಿ ಎನ್ನುವವರ ವಿರುದ್ಧ ಕೂಡ ದೂರು ದಾಖಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಾರಣ ಇಷ್ಟೇ, ಹೊಸದಾಗಿ ಮನೆ ಕಟ್ಟಿದ್ದಾರೆ, ಬೋರ್ವೆಲ್ ಕೊರೆಸೋದಕ್ಕೆ ಮುಂದಾಗಿದ್ದಾರೆ, ಬಟ್ ಜಲಮಂಡಳಿಯಿಂದ ಪರ್ಮಿಷನ್ ಪಡೆದುಕೊಂಡಿಲ್ಲ ಅನ್ನೋ ಕಾರಣಕ್ಕೇನೆ FIR ದಾಖಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಹಾಗಾಗಿ ನೀವು ಹೊಸದಾಗಿ ಮನೆ ಕಟ್ತಾ ಇದ್ದೀರಿ, ಬೋರ್ವೆಲ್ ಕನೆಕ್ಷನ್ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ಗಳನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಈ ಕ್ಷಣಕ್ಕೆ ಜಲಮಂಡಳಿಯಿಂದ ಪರ್ಮಿಷನ್ ಪಡೆದುಕೊಳ್ಳೋದು ಕೂಡ ಕಡ್ಡಾಯ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಈಗ ಹೊಸದೊಂದು ನಿಯಮನ ಅಥವಾ ಈ ಹಿಂದೆ ಇತ್ತಾ ಇದು ಜಲಮಂಡಳಿಯಿಂದ ಪರ್ಮಿಷನ್ ಪಡೆದುಕೊಂಡೇ ಬೋರ್ವೆಲ್ ಕೊರೆಸ್ಬೇಕು ಅಂತ? ಯಾಕಂದ್ರೆ ಜಸ್ಟ್ ಕಾವೇರಿ ಕನೆಕ್ಷನ್ಗೆ ಮಾತ್ರ ಬೋರ್ವೆಲ್ಗೂ ಕೂಡ ಪರ್ಮಿಷನ್ ಕಡ್ಡಾಯನ? ಹಿಂದೆ ಇತ್ತ ನಿಯಮ ಅಥವಾ ಈಗ ಹೊಸದಾಗಿ ಏನಾದ್ರೂ ಸ್ವಲ್ಪ ಚೇಂಜಸ್ ಮಾಡಿದಾರಾ ಇದರಲ್ಲಿ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಮ್ದು ಸ್ವಂತ ಜಾಗ ಇದೆ, ಹೊಸದಾಗಿ ಮನೆ ಕಟ್ಟುವಂತಹ ಪ್ಲಾನಿಂಗ್ ಅಲ್ಲಿ ಇದ್ದೀವಿ. ಜಸ್ಟ್ ಕಾವೇರಿ ಕನೆಕ್ಷನ್ ಮಾತ್ರ ಅಲ್ಲ, ನಮಗೆ ಒಂದು ಬೋರ್ವೆಲ್ ಕೂಡ ಬೇಕು, ಬೋರ್ವೆಲ್ ಕೊರೆಸೋದಕ್ಕೆ ನಾವು ಸಿದ್ಧರಾಗಿದ್ದೀರಿ ಅಂತ ಆದ್ರೆ ನೀವು ಮಾಡಬೇಕಾಗಿರೋದು ಪ್ರಮುಖವಾಗಿ ಜಲಮಂಡಳಿಗೆ ಮಾಹಿತಿ ಕೊಡಬೇಕು, ಜಲಮಂಡಳಿಯಿಂದ ಪರ್ಮಿಷನ್ ಪಡೆದುಕೊಳ್ಬೇಕು. ಪರ್ಮಿಷನ್ ಸಿಕ್ಕರೆ ಮಾತ್ರ ನೀವು ಬೋರ್ವೆಲ್ ಅನ್ನ ಕೊರೆಸೋದಕ್ಕೆ ಅರ್ಹರು ಅಂತ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಏನಿದು ನಿಯಮ ಮೀರಿದವರ ಮೇಲೆ ಏನ್ ಕ್ರಮ ಆಗ್ತಾ ಇದೆ ಅಂತ? ಬೃಹದಾಕಾರವಾಗಿ ಬೆಳೆದಿರುವಂತಹ ಬೆಂಗಳೂರಿನಲ್ಲಿ ಬೇಸಿಗೆ ಕಾಲ ಹತ್ರ ಬರ್ತಾ ಇದೆ. ಹಾಗಾಗಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲಲ್ಲಿ ಅನಧಿಕೃತ ಅಂದ್ರೆ ಬೋರ್ವೆಲ್ಗಳನ್ನ ಕೊರೆದು ಬಿಟ್ಟು ಖಾಸಗಿಯಾಗಿ ಮಾರಾಟ ಮಾಡುವಂತಹ ಕೆಲಸ ಈ ಹಿಂದೆ ಕೂಡ ನಡ್ಕೊಂಡು ಬರ್ತಾ ಇತ್ತು. ಹೀಗಾಗಿನೇ ಜಲಮಂಡಳಿ ಒಂದು ತೀರ್ಮಾನವನ್ನ ಕೈಗೊಂಡಿತ್ತು. ನನ್ನ ವ್ಯಾಪ್ತಿ ಅಂದ್ರೆ ಜಲಮಂಡಳಿ ವ್ಯಾಪ್ತಿಯಲ್ಲಿ ಯಾರೇ ಬೋರ್ವೆಲ್ ಅನ್ನ ಕೊರೆಸ್ಬೇಕು ಅಂದ್ರೆ ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರದ ವತಿಯಿಂದ ಬೋರ್ವೆಲ್ ಅನ್ನ ಕೊರಿಬೇಕು ಅಂತಂದ್ರೆ ಜಲಮಂಡಳಿ ಅನುಮತಿಯನ್ನ ಕಡ್ಡಾಯವಾಗಿ ಪಡೆಯಬೇಕು ಅನ್ನುವಂತಹ ಒಂದು ನಿಯಮವನ್ನ ಕಳೆದ 2 ವರ್ಷಗಳ ಹಿಂದೆ ಮಾಡಲಾಗಿತ್ತು. ಆದ್ರೆ ಇದನ್ನ ಈ ಒಂದು ನಿಯಮ ಇದ್ರೂ ಕೂಡ ಬಹುತೇಕ ಅಂದ್ರೆ ಬೆಂಗಳೂರು, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಹೊರಭಾಗದಲ್ಲಿದ್ದಂತಹ ಜನರು ಯಾವುದೇ ರೀತಿಯಾದಂತಹ ಒಂದು ಅನುಮತಿಯನ್ನ ಪಡೆಯದೆ ತಮ್ಮ ಮನೆಗಾಗಿರ್ಬೋದು ಅಥವಾ ಖಾಸಗಿಯಾಗಿ ಕಮರ್ಷಿಯಲ್ ಆಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಬೋರ್ವೆಲ್ಗಳನ್ನ ಕೊರೆಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಸೊ ಇದು ಜಲಮಂಡಳಿಯ ಗಮನಕ್ಕೆ ಬಂದಿದೆ. ಸೊ ಹೀಗಾಗಿನೇ ಬೆಂಗಳೂರಿನ ಹೊರವಲಯದಲ್ಲಿ ಯಾರು ಅನಧಿಕೃತವಾಗಿ ಬೋರ್ವೆಲ್ ಅನ್ನ ಕೊರೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅವ್ರ ಮೇಲೆ FIR ಅನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಇದು ಕೇವಲ ಎಚ್ಚರಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಈ ಹಿಂದೆ 2 ವರ್ಷಗಳ ಹಿಂದೆ ಜಲಮಂಡಳಿನೇ ಹೇಳಿತ್ತು, ಓಕೆ ನೀರಿನ ಸಮಸ್ಯೆ ಎಲ್ರಿಗೂ ಇರುತ್ತೆ, ಸೊ ಬೋರ್ವೆಲ್ ಅನ್ನ ಕೊರಿಬೇಕು ಅಂತಂದ್ರೆ ನೀವು ನನ್ನ ಅನುಮತಿಯನ್ನ ಪಡೀರಿ ಅಂತೇಳಿ. ಅನುಮತಿಯನ್ನ ಯಾರು ಪಡೆದಿಲ್ವೋ ಅಂತವರನ್ನ ಹುಡುಕಿ ಅವರಿಗೆ ಅವರ ವಿರುದ್ಧ FIR ಅನ್ನು ದಾಖಲು ಮಾಡುವಂತ ಕೆಲಸವನ್ನ ಜಲಮಂಡಳಿ ಮಾಡ್ತಾ ಇದೆ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.